ಪೊಲೀಸರ ಕಾಟ ಭಾಳ ಐತೆ ಗೋವಾ ಪೊಲೀಸರದು. ಗೋವಾ ಪೊಲೀಸರು ಒಬ್ಬೊಬ್ಬರ ಗನ್ಗಳು ಬೇರೆ ಇಟ್ಕೊಂಡವ್ರೆ, ಟಾರ್ಚ್ ಬೇರೆ ಆಗ್ತಿದ್ದಾರೆ. ಈ ಥರ ಅವ್ರಿಗೆ ಕೇಳ್ದೆ ಬೇರೆ ಹೋಗ್ತಾ ಇದ್ದೀವಿ. ಈ ರೂಟಲ್ಲಿ ಬರೋಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಬಟ್ ಇವ್ರನ್ನ ಕೇಳೋಣ, ಈ ರೂಟಲ್ಲಿ ಬರೋದು ತುಂಬ ಕಷ್ಟನಾ ಈಸಿ ನಮ್ದು? ಈ ರೂಟಲ್ಲಿ ಬರಬಾರ್ದು. ಟ್ರೈನ್ ಬರ್ತಿದೆ, ಆ ಥರ ಹೊಡಿತಿದ್ದಾರೆ ಆರಾನ್ ಅಂತ ಹೇಳ್ಬಿಟ್ಟು. ಈ ಥರ ಹೊಡೆದ್ರೆ ನಮ್ಗೆ ಗೊತ್ತಾಗೋದು, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ ಟ್ರೈನ್ ಬರ್ತಿದೆ ಅಂತ ಹೇಳ್ಬಿಟ್ಟು. ಅದೇ ನಮ್ಮ ಮುಂದೆನೇ ಐತೆ ಟ್ರೈನ್. ನಾವು ಹೋಗ್ತಿರೋದು ಏನು ಗೊತ್ತಾ, ನಾರ್ಮಲ್ ರೋಡೆಲ್ಲ ಹೋದರೆ ಏನು ಭಯ ಇರೋಲ್ಲ. ನಾವು ಹೋಗ್ತಿರೋ ರೋಡ್ ಬಂದ್ಬಿಟ್ಟು ಜಲ್ಲಿಕಲ್ಲು. ಟ್ರೈನ್ ಬರುತ್ತೆ ಈ ಜಾಗದಲ್ಲಿ ಬಂದು, ಟ್ರೈನ್ಗಳು ಬರುತ್ತೆ ಅಂಥ ಫೋನ್ಗಳಲ್ಲಿ 1 ಅವರಿಂದ ದೂತು. ಅವಾಗಿಂದ ಇವಾಗ ಸಿಗ್ನಲೇ ಇಲ್ಲ. ಇಲ್ಲಿ ನಾವು ಎಮರ್ಜೆನ್ಸಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದೆ? ಚೆನ್ನಾಗಿದ್ದೀರ ಅಂತ ಬಯಸ. ನಾನಂತೂ ಸಕ್ಕತ್ತಾಗಿದ್ದೀನಿ. ತುಂಬ ದಿವಸ ಆದಮೇಲೆ ಇವತ್ತು ವೀಡಿಯೋಸ್ ಆಗ್ತಿದ್ದೀನಿ, ಕಂಟಿನ್ಯೂಸ್ ಆಗಿ ವೀಡಿಯೋ ಆಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಯಸ. ನಾನಂತೂ ಸಕ್ಕತ್ತಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಿಶರ್ ಅಚ್ಚುದ್ಗೆ ಫಸ್ಟ್ ಟೈಮ್ ನೋಡ್ತಿರೋರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಏನಂದ್ರೆ ವಿಡಿಯೋ ಬಗ್ಗೆ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಇನ್ಮೇಲೆ ವಿಡಿಯೋ ಬರುತ್ತೆ. ವಿಡಿಯೋ ಎಲ್ಲ ಬಂದ್ಬಿಟ್ಟು ಏನಂದ್ರೆ 35 ರೂಪಾಯಿ ಆಯಿತು. ಇದು ಬಂದ್ಬಿಟ್ಟು ಎಲ್ಲಿ ಹೋಗ್ತಿರುತ್ತೆ ಅಂದರೆ ಹುಬ್ಳಿ ಜಂಕ್ಷನ್ ಹತ್ರ ಹೋಗ್ತಿರುತ್ತೆ. ಹುಬ್ಳಿ ಜಂಕ್ಷನ್ ಇಂದ ಬಂದ್ಬಿಟ್ಟು ನಾವು ಎಲ್ಲಿ ಹೋಗ್ಬೇಕಂದ್ರೆ ಇದಕ್ಕೆ ಹೋಗ್ಬೇಕು, ದೂದ್ ಸಾಗರ್ ಹತ್ರ ಹೋಗ್ತಾ ಇದ್ದೀವಿ. ದೂದ್ ಸಾಗರ್ ಬಂದ್ಬಿಟ್ಟು 11 ಗಂಟೆ ಟ್ರೈನ್ ಇರುತ್ತೆ. 11 ಗಂಟೆಯಿಂದ 2:30 ಹೋಗಿ ಸೇರ್ಕೊಂತೀವಿ ನಾವು. ಇವಾಗ ಬಂದ್ಬಿಟ್ಟು ಎಲ್ಲಿದೆ ಈ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 1 ಬರುತ್ತೆ ಟ್ರೈನು. ಇವಾಗ ನಾವು ಹೋಗೋಣ ಬನ್ನಿ. ಪ್ಲಾಟ್ಫಾರ್ಮ್ ನಂಬರ್ 1ಗೆ 35 ರೂಪೀಸ್ ಅಷ್ಟೇ ಆಗೋದು ದೂದ್ ಸಾಗರ್ ಹೋಗೋದಕ್ಕೆ ಇಲ್ಲಿಂದ. ಇದೇ ನಮ್ಮ ಟ್ರೈನ್ ಅಂದ್ಕೊಂಡು ತುಂಬ ಓಡ್ಕೊ ಬಂದುಬಿಟ್ಟಿದೆ. ಇದೆಲ್ಲ ನಮ್ಮ ಟ್ರೈನ್ ಬಂದುಬಿಟ್ಟು ಇದಾದಮೇಲೆ ಇನ್ನೊಂದು ಟ್ರೈನ್ ಬರುತ್ತೆ, ಹುಬ್ಳಿ ಜಂಕ್ಷನ್ ಹೋಗೋದು ಟ್ರೈನು. 5:30ಗೆ ಬರುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗ್ತಿದೆ. ಇನ್ನು ½ an hour ಟೈಮ್ ಐತೆ. ನಾನೇನೋ ಬೇಗ ಬಂದುಬಿಟ್ಟಿದೆ ಅಂತ ಅಂದ್ಕೊಂಡೆ. ಇವಾಗ ಬಂದ್ಬಿಟ್ಟು ಇದರಿಂದ ಬಂದ್ಬಿಟ್ಟು ಎಷ್ಟೋ ಅವರ್ ತಿರುಪತಿ ಹುಬ್ಳಿ ಎಕ್ಸ್ಪ್ರೆಸ್ ಇದೆ ಟ್ರೈನು. ಎಷ್ಟೊತ್ತಿಗೆ ಹೋಗಿ ಸೇರುತ್ತೆ ಅಂದರೆ ಇವಾಗ ಹತ್ತಿದ್ರೆ 5:30 ಆಗ್ತಿದೆ ಟೈಮು. ಎಷ್ಟೊತ್ತಿಗೆ ಹೋಗಿ ಸೇರುತ್ತೆ ಅಂದರೆ 9:30 ಸೇರ್ತೀವಿ. 10:30ಗೆ ಅಲ್ಲಿಂದ ಬಂದ್ಬಿಟ್ಟು ಇನ್ನೊಂದು ಜೋಗ್ ಫಾಲ್ಸ್ಗೆ ನಮ್ಮ ಟ್ರೈನ್ ಐತೆ. ಇವಾಗ ಹೋಗೋಣ ಬನ್ನಿ. ಇದು ಜನರಲ್ ಟಿಕೆಟು 35 ರೂಪೀಸ್ ಆಗುತ್ತೆ ಟಿಕೆಟು. ಒಳಗಡೆ ಫುಲ್ ಖಾಲಿ ಆಗೈತೆ, ಚೆನ್ನಾಗೈತೆ ಟ್ರೈನ್. ನೀವು ನೋಡ್ತಾ ಇದ್ರಲ್ಲ, ಇವಾಗ ಬಂದ್ಬಿಟ್ಟು 9:35 ಆಗಿದೆ. ಇವಾಗ ಬಂದ್ಬಿಟ್ಟು ಯಶವಂತಪುರದಿಂದ ಒಂದು ಬರುತ್ತೆ ಕೊಲ್ಲಂಗೆ ಟ್ರೈನು. ಅದು ಬಂದ್ಬಿಟ್ಟು ಟ್ರೈನ್ ನಾವು ಇಟ್ಕೋಬೇಕು. ಇನ್ನು 15 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು. ಆ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು 2ಗೆ ಹೋಗ್ಬಿಟ್ಟು ಟ್ರೈನ್ ಟಿಕೆಟ್ ಬೇರೆ ಇಸ್ಕೋಬೇಕು. ಇದು ಬಜೆಟ್ ನೀಡುತ್ತಾನೆ. ಅಲ್ಲಿಂದ ನೀವು ಬರೋದಾಗಿದ್ದರೆ ಕೊಲ್ಲಂಗೆ ಡೈರೆಕ್ಟಾಗಿ 750ಗೆ ನಿಮಗೆ ಸಿಗುತ್ತೆ. ಟ್ರೈನ್ ಟಿಕೆಟ್ ಬಂದ್ಬಿಟ್ಟು 750 ರೂಪೀಸ್ ಆಗುತ್ತೆ. ಅದು ಬಂದ್ಬಿಟ್ಟು ಲೋ ಕಾಸ್ಟ್. ನಿಮಗೆ ಜನರಲ್ಲೆಲ್ಲ ಬಂದಿರ್ಬೋದು. ನಾನು ಇವಾಗ ಹೋಗಬೇಕು ಬೇಕಾ ಹೋದಕ್ಕೆ ದೂದ್ ಸಾಗರ್ಗೆ ಎಷ್ಟಾಗುತ್ತೆ ಅಂದರೆ ಅಲ್ಲಿ ಬಂದ್ಬಿಟ್ಟು 35 ರೂಪೀಸ್ ಐತಿ. ಇಲ್ಲಿ ಬಂದ್ಬಿಟ್ಟು 75 ರೂಪೀಸ್. ನಾನು ತೋರಿಸಿ ನೋಡಿ ಟಿಕೆಟು ಕರೆಕ್ಟಾಗಿ 75 ರೂಪೀಸು. ಟೋಟಲ್ 110 ರೂಪೀಸ್ ಆಯಿತು. 2ನೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಕೊಲ್ಲಂ ಹತ್ರ. ಅದು ಡೈರೆಕ್ಟಾಗಿ ಯಶವಂತಪುರದಿಂದನೂ ಬರ್ತದೆ. 750 ರೂಪೀಸ್ ಆಗುತ್ತೆ. ಬಟ್ ನಾನು ಬಂದ್ಬಿಟ್ಟು ನಮ್ಮ ಆಂಜನೇಯ ಸ್ವಾಮಿನ ದೇವಸ್ಥಾನ ನೋಡಿಕೊಂಡು ನಾನು ಟ್ರಾವೆಲ್ ಮಾಡ್ತಿರೋದು. ಅದಕ್ಕಂತಾನೆ ನೀವು ಬರೋ ಬಜೆಟ್ ಪ್ಲ್ಯಾನು ಇದು. ನಂದು ಒಂದು ಬಜೆಟ್ ಪ್ಲ್ಯಾನ್ ಆಗಿರುತ್ತೆ, ನಿಮಗೆ ಸೇಫ್ಟಿಯಾಗಿ ಇರುತ್ತೆ. ಬನ್ನಿ ಟ್ರೈನ್ ಹತ್ತಾನ. ಕಿಲೋಮೀಟರ್ ಐತೆ ಅದು ಬರೋದಕ್ಕೆ ಟ್ರೈನು. ಇನ್ನು 3 ಕಿಲೋಮೀಟ್ರು. ಅದು ಬೇರೆ ಅಲ್ಲಿ ಸ್ಟಾಪ್ ಬೇರೆ ಇಲ್ಲ ತಾನೆ. ಅದಕ್ಕಂತಾನೆ ನೋಡ್ಕೊಂಡು ಹೋಗಿ ಟಿಕೆಟ್ ಇಸ್ಕೊಬಂದೆ. ಹಿಂಗೋ ಟ್ರೈನು ಇನ್ನೂ ಬಂದಿಲ್ಲ. ಇಲ್ಲೇ ಬರೋದು ಟ್ರೈನ್, ಇಲ್ಲೇ ಬರೋದು. ತುಂಬ ಸಂತೋಷ ಆಗ್ತಿದೆ. ಅಲ್ಲಿ ಹೋಗೋದಕ್ಕೆ ಟ್ರೈನ್ ಅಂಕಲ್ ಹೇಳಿದ್ರು ಟಿಕೆಟ್ ಕೊಡಬೇಕಾದ್ರೆ ಅವರು ಅಲ್ಲಿ ಸ್ಟಾಪ್ ಮಾಡಿದ್ದಾರೆ, ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಏನಾಗುತ್ತೆ ಏನೋ ಗೊತ್ತಿಲ್ಲ, ಹೋಗಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇರೋ ಜಾಗದಲ್ಲಿ ಬಂದುಬಿಟ್ಟು ಫುಡ್ ಸಿಗುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಅದಕ್ಕಂತಲೇ ಸೇಫ್ಟಿಯಾಗಿ ಒಂದು 2 ಚಿಪ್ಸ್ ಪ್ಯಾಕೆಟ್, ಒಂದು ವಾಟರ್ ಬಾಟ್ಲ್ ಇಸ್ಕೊಂಡಿದ್ದೀನಿ. ಯಾಕಂದರೆ ಫುಡ್ಡು ಸಿಗುತ್ತೋ ಇಲ್ಲ ನನಗಂತೂ ಡೌಟ್ ಆಗಿದೆ. ಯಾಕಂದರೆ ತುಂಬ ಜನ ಬಂದುಬಿಟ್ಟು ಫುಡ್ ಇರೋಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ ಕೊಲ್ಲಂ ಹತ್ರ ಹೋಗಬೇಕಾದ್ರೆ ದೂದ್ ಸಾಗರ್ ವಾಟರ್ ಫಾಲ್ಸ್ಗೆ. ಸೇಫ್ಟಿಯಾಗಿ ಇರಲಿ ಅಂತ ಹೇಳ್ಬಿಟ್ಟು ಒಂದು 2 ಚಿಪ್ಸ್ ಪ್ಯಾಕೆಟು ಕ್ಯಾರಿ ಮಾಡ್ತಾಯಿದ್ದೀನಿ. ಇರಲಿ ಏನಾಗುತ್ತೆ ಬೇಕಂದ್ರೆ ತಿನ್ನೋಣ. ಸೇಫ್ಟಿಯಾಗಿ ಒಂದು ಸ್ವಲ್ಪ ಫುಡ್ ಆದರೂ ಎತ್ಕೊಂಡು ಹೋಗೋಣ. ಫುಡ್ಡಿಗೆ ಯಾಕಂದರೆ ತೊಂದರೆ ಆಗಬಾರ್ದಲ್ಲ, ಅದಕ್ಕಂತಾನೆ. ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಇದ್ದೀರಲ್ಲ, ಹುಬ್ಳಿಯಿಂದ ಎಷ್ಟು ಜನ ಇದ್ದಾರೆ. ಇದೇ ನಮ್ಮ ಟ್ರೈನು. ಕ್ಯಾಶುವಲ್ ಹತ್ರ ಹೋಗಬೇಕು. ಟಾಪ್ ವಿ ಕ್ಯಾನ್ ಸಿ ಬ್ರೋ. ನಾವು ಕಾಕ್ಸ್ಟೋಲಲ್ಲಿ ಇಳ್ಕೋಬೇಕು ಅಂದ್ಕೊಂಡು ಇಳ್ಕೊಳಕ್ಕಾಗಿಲ್ಲ. ಯಾಕಂದರೆ ಅಲ್ಲಿ ಪೊಲೀಸ್ ಅವ್ರ ಕಾಟ. ಅದಕ್ಕಂತಲೇ ಕೊಲ್ಲಮಲ್ಲಿ 35 ಆಗ್ತಿದೆ. ಇವಾಗ ನಾವು ಟೀ ಕುಡಿತಾ ಇದ್ದೀವಿ. ಕೊಲ್ಲಮ್ ಬಸ್ ಸ್ಟಾಪ್ ಹತ್ರ ಇರೋದು. ಕೊಲ್ಲಮ್ ಬಸ್ ಸ್ಟಾಪಿಂದ ಇಲ್ಲಿ 12 ಕಿಲೋಮೀಟರ್ ಇರುತ್ತೆ. ಅಲ್ಲಿ ಬಿಟ್ಟಿಲ್ಲ ಹೋಗೋದಕ್ಕೆ. ಇಲ್ಲಿ ಫಾರೆಸ್ಟ್ ಆಫೀಸರ್ ಬೇರೆ ಇದ್ದಾರೆ. ಹೋಗೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಇವಾಗ ನಾವು ಇಲ್ಲಿಂದರೆ ಕೊಲ್ಲಂ ಹತ್ರ ಇದ್ದೀವಿ. ನಾವು ಮೇಯ್ನಾಗಿ ಇಳಿಬೇಕಾಗಿದ್ದು ಬಂದ್ಬಿಟ್ಟು ದೂದ್ ಸಾಗರ್ ಹತ್ರ ಇಳಿಬೇಕಾಯಿತು. ಯಾಕಂದರೆ ದೂದ್ ಸಾಗರ್ ಹತ್ರ ಬಂದ್ಬಿಟ್ಟು ಫುಲ್ ಟೈಟ್ ಸೆಕ್ಯೂರಿಟಿ ಇತ್ತು. ಅದಕ್ಕಂತ ಇಳಿಯೋಕ್ಕಾಗಿಲ್ಲ. ಇವಾಗ ಕೊಲ್ಲಂ ಹತ್ರದಿಂದ ಬಂದ್ಬಿಟ್ಟು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 12 ಕಿಲೋಮೀಟರ್ ಆಗುತ್ತೆ. ಇವಾಗ ಇಲ್ಲಿಂದ ಬಂದ್ಬಿಟ್ಟು ನಾವೆಲ್ಲರೂ ಹೋಗ್ತಿರೋದು. ತುಂಬ ಜನ ಹೋಗ್ತಾಯಿದ್ದಾರೆ, ಬಟ್ ಬಿಡಲ್ಲ ಅಂತ ಇದ್ದಾರೆ. ನಾವು ಟ್ರೈ ಮಾಡ್ತೀವಿ ಆದಷ್ಟು ಹೋಗೋದಕ್ಕೆ. 3:35 ಆಗ್ತಿದೆ ಟೈಮು. ಟೈಮ್ ತೋರಿಸಿದ್ರು ಎಷ್ಟಾಗ್ತಿದೆ ತೋರಿಸಿ.
ನೋಡಿ ಟೈಮ್ ಬಂದುಬಿಟ್ಟು ಎಷ್ಟಾಗ್ತಿದೆ ಅಂತ ಹೇಳ್ಬಿಟ್ಟು 3:44 ಆಗ್ತಿದೆ. ನೋಡ್ಬೋದಲ್ಲ, ನನ್ನ ಜೊತೆ ಇನ್ನೊಬ್ರು ಇದ್ದಾರೆ. ಇವ್ರು ಬಂದ್ಬಿಟ್ಟು ಎಲ್ಲಿಂದ ಬರೋ ನೀವು ಬರ್ತಿರೋದು? ನಮ್ಮ ಧಾರವಾಡ. ನಿಮ್ಮ ಹೆಸರು? ನನ್ನ ಹೆಸರು ಮುಕ್ತು ಅಂತನಾ? ಹೌದು. ಇವ್ರು ಟೋಟಲ್ ಒಂದು 10 ಜನ ಬಂದಿರ್ತಾರೆ. ಇವರು ನಾವೆಲ್ಲ ಹೋಗ್ತಾ ಇರೋದು ಒಂದೇ ಜೊತೆಗೆ. ಈ ಟ್ರೈನ್ ಟ್ರ್ಯಾಕಲ್ಲೆಲ್ಲ ನೋಡ್ಕೊಂಡು ಬರಬೇಕು. ನಾವು ಹೋಗ್ತಿರೋದು ಏನು ಗೊತ್ತಾ, ನಾರ್ಮಲ್ ರೋಡೆಲ್ಲ ಹೋದರೆ ಏನು ಭಯ ಇರೋಲ್ಲ. ನಾವು ಹೋಗ್ತಿರೋ ರೋಡ್ ಬಂದ್ಬಿಟ್ಟು ಜಲ್ಲಿಕಲ್ಲು, ಟ್ರೈನ್ ಬರುತ್ತೆ. ಈ ಜಾಗದಲ್ಲಿ ಬಂದ್ಬಿಟ್ಟು ಟ್ರೈನ್ಗಳು ಬರುತ್ತೆ. ಅಂಥ ಜಾಗದಲ್ಲಿ ಬಂದ್ಬಿಟ್ಟು ನಾವು ಇವಾಗ ಅಷ್ಟೊಂದು ಕಷ್ಟ ಬಿತ್ಕೊಂಡು ದೂದ್ ಸಾಗರ್ ನೋಡೋಕೆ ಹೋಗ್ತಿರೋದು. ಇವ್ರನ್ನ ನಮ್ಮ ಪಕ್ಕದಲ್ಲಿದೆ ನೋಡಿ, ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಅಂತ ಕೇಳೋಣ. ಯಾವ ಥರ ಇದ್ದವರು ಇದರಲ್ಲಿ ನಡೀತಿದ್ರೆ ನಿಮಗೆ? ಇಲ್ಲಿ ಕರೆಕ್ಟಾಗಿ ರೋಡ್ ಎಲ್ಲ ಏನಿಲ್ಲ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬೇಕು. ಮತ್ತು ಜಲ್ಲಿಕಲ್ಲು ಸುಮಾರಿದೆ. ಅದು ಬರಬೇಕಂದ್ರೆ ಕಂಪಲ್ಸರಿ ಶೂ ಹಾಕೊಂಡು ಬರಬೇಕು. ಟ್ರಕ್ಕಿಂಗ್ ಶೂ ಕಂಪಲ್ಸರಿ ಬೇಕೇ ಬೇಕು. ಬಟ್ ಈ ರೋಡಲ್ಲಿ ಮಾತ್ರ ನಡೆಯೋದಂತೂ ಇಂಪಾಸಿಬಲ್ಲು. ಈ ರೋಡಲ್ಲಿ ನಾವು ಹೋಗಲೇಬಾರ್ದು, ಭಾಳ ಕಷ್ಟ. ಅದು ನಾವು ಹೋಗ್ಬೇಕಾಯ್ತು ಆ ದೂದ್ ಸಾಗರಲ್ಲಿ ಟ್ರಕ್ಕಿಂಗ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಅದರಲ್ಲಿ ಹೋಗ್ಬೇಕಾಯ್ತು. ನಾವು ಬಜೆಟಿನ ವೀಡಿಯೋ ಮಾಡ್ತಾ ಇರೋದಕ್ಕೋಸ್ಕರನೇ ನಾವು ಈ ಥರ ವೀಡಿಯೋ ನೋಡೋಕ್ಕೆ ಹೋಗ್ತಾ ಇರೋದು, ಕಮ್ಮಿ ಬಜೆಟಲ್ಲಿ. ಕರೆಕ್ಟಾ ಬ್ರೋ? ಹೌದು, ಕರೆಕ್ಟ್. ಈ ಥರ ನಮ್ಮನ್ನ ಅಲೋಡ್ ಮಾಡಲ್ಲ ಪೊಲೀಸವರು ಆಗಿರಲಿ. ಈ ರೂಟಲ್ಲಿ ಬರೋಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಬಟ್ ಇವ್ರನ್ನ ಕೇಳೋಣ, ಈ ರೂಟಲ್ಲಿ ಬರೋದು ತುಂಬ ಕಷ್ಟನಾ ಈಸಿನಾ ಬ್ರೋ? ಈ ರೂಟಲ್ಲಿ ಬರಬಾರ್ದಲ್ಲ. ಇದು ಬಂದ್ಬಿಟ್ಟು ಕಮ್ಮಿ ಬಜೆಟಲ್ಲಿ 750 ರುಪೀಸ್ಗೆ ನಾವು ಇಲ್ಲಿ ಬರ್ತಾ ಇರೋದು. ಈ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಇದ್ರ ಮೇಲೆ ನಡೀತಾ ಇದ್ರೆ ಟ್ರೈನ್ ಮೇಲೆ? ಎಕ್ಸ್ಪೀರಿಯನ್ಸ್ ಯಾವ ಥರ ಐತೆ ಅಂದ್ರೆ ತುಂಬ ಚಾಲೆಂಜಿಂಗ್ ಆಗಿದೆ. ತುಂಬ ಚೆನ್ನಾಗಿದೆಯಾ? ತುಂಬ ಚಾಲೆಂಜಿಂಗ್ ಆಗಿದೆ. ಅದೇ ಪೊಲೀಸವರು ನೋಡಿದ್ರೆ ಏನು ಅನ್ಕೊಂತಾರೆ? ಏನು ಬಿಡ್ತಾರ? ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ತಾರೆ ಅಷ್ಟೇ. ಫೋನ್ಗಳಲ್ಲಿ 1 ಅವರಿಂದ ದೂದ್ ಸಾಗರ್ ಹತ್ರ ವೀಡಿಯೋ ಮಾಡೋದ್ರಿಂದ ನಾವು ಎಲ್ಲಿ ಬೇಕಾಗಿತ್ತು ಅಂದರೆ ದೂದ್ ಸಾಗರ್ಗೆ ಅಲ್ಲಿಂದ ಕೊಲಂಬ ಸೆಂಟ್ರಲ್ ಇಲ್ಲಿಬೇಕಾಯಿತು. ಅವಾಗಿಂದ ಇವಾಗ ತನಕ ಸಿಗ್ನಲ್ಗಳೇ ಕಟ್ಟಾಗಿದೆ. ಯಾಕಂತ ಗೊತ್ತಿಲ್ಲ. ತೋರಿಸ್ತೀನಿ ನೋಡಿ ಅವ್ರ ಫೋನಿಂದ. ನಿಮ್ಮ ಫೋನಿಂದ ತೋರಿಸಿ ಬ್ರೋ, ಸಿಗ್ನಲ್ ಐತೆ ಇಲ್ಲ ಕರೆಕ್ಟಾಗಿ ಕ್ಲೀನಾಗಿ? ಸಿಗ್ನಲೇ ಇಲ್ಲ ಇಲ್ಲಿ. ನಾವು ಎಮರ್ಜೆನ್ಸಿಯಾಗಿ ಕಾಲ್ ಬಿಟ್ಟರೆ ಬೇರೆ ಯಾವುದೂ ಮಾಡೋಕ್ಕಾಗಲ್ಲ. ಇದು ನೋಡ್ಕೊಂಡು ಬಂದಿದ್ರು. ಎಮರ್ಜೆನ್ಸಿ ಕಾಲ್ ಎಲ್ಲರ ಹತ್ರ ಫೋನ್ಗಳಿರುತ್ತೆ, ಎಲ್ಲರ ಹತ್ರ ಚಾರ್ಜಿಂಗ್ಗಳಿರುತ್ತೆ. ಅದು ಎಮರ್ಜೆನ್ಸಿ ಕಾಲ್ ಮಾತ್ರ ಯಾರು ಇಲ್ಲಿ ಬಂದು ಹುಡ್ಕೋದಿಲ್ಲ ನಮ್ಮನ್ನ. ಯಾಕೆಂದರೆ ಇದು ಓನ್ ರಿಸ್ಕಲ್ಲಿ ಬರ್ತಾ ಇರೋದು. ನಾವು ಯಾರನ್ನೂ ಪರ್ಮಿಷನ್ ತೊಗೊಂಡಿಲ್ಲ ಪೊಲೀಸರು. ಯಾಕಂದರೆ ಬ್ರೋ ಇದು ಬೆಸ್ಟಾ ಇಲ್ಲ ಅಂದರೆ ನಿಮಗೆ ಜೀಪಲ್ಲಿ ಹೋಗೋದು ಬೆಸ್ಟಾ? ಅಂದರೆ ಇದು ಸ್ವಲ್ಪ ಥ್ರಿಲ್ಲಿಂಗ್ ಆಗಿರುತ್ತೆ, ಅಡ್ವೆಂಚರಸ್ ಆಗಿರುತ್ತೆ. ಸುಮ್ಮನೆ ಅದು ಜೀಪಲ್ಲಿ ಹೋಗೋದು ಸೀದಾ ಫಾಲ್ಸ್ ಹತ್ರ ನಿಲ್ಲಿಸ್ತಾರೆ. ಜೀಪ್ ಅಲ್ಲಿ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಮಾಡೋದಿರುತ್ತೆ. ಇದಾದರೆ ನಾವು 12 ಕಿಲೋಮೀಟರ್ ನಡ್ಕೊಂಡು ಹೋಗಿ ಎಂಜಾಯ್ ಮಾಡ್ಬೋದು. ನಾವು ಅದು ನಡ್ಕೊಂಡು ಹೋಗ್ತಿದ್ರೆ ನಮ್ಗೆ ಗೊತ್ತಾಗಲ್ಲ ಟ್ರೈನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಸೌಂಡ್ ಕಿವಿ ಹಿಡ್ಕೊಂಡು ಕೇಳಿಸ್ಕೊಂಡ್ರೆ ಮತ್ತೆ ಗೊತ್ತಾಗೋದು ಟ್ರೈನ್ ಬರುತ್ತಾ ಇಲ್ಲ ಅಂತ. ಅದ್ರ ಮೇಲೆ ನೋಡ್ಬೋದು ಟ್ರೈನ್ ಕರೆಕ್ಟಾಗಿ ಟ್ರೈನ್ ಬರ್ತಿದೆ. ಈ ಥರ ಜಾಗದಲ್ಲಿ ನಿಂತ್ಕೊಳಕ್ಕೆ ಈ ಥರ ಮಾತ್ರ ಇರುತ್ತೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಇದೂ ಇರಲ್ಲ ನಮಗೆ ಸ್ಪೇಸು. ನೋಡ್ಬೋದು ಯಾರಂತ ಗೊತ್ತಿಲ್ಲ. ಟಾರ್ಚ್ ಹಾಕೊಂಡು ಬರ್ತಾ ಇದೆ ನಡ್ಕೊಂಡು. ನೋಡೋಣ ಯಾರಂತ ಪೊಲೀಸವ್ರು ಇರಬೇಕು. ಪೊಲೀಸವರು ಚೆಕಿಂಗ್ ಅವ್ರನ್ನ ನಾವು ಪೊಲೀಸವ್ರು ಅನ್ಕೊಬಿಟ್ಟು ಸೈಡ್ ಬಿಟ್ಟಿದ್ವಿ. ಯಾರು ಟ್ರ್ಯಾಕ್ ಚೆಕ್ ಮಾಡೋರಾ? ಹೋಗಿ ಏನೋ ಸಮಸ್ಯೆ ಆದರೆ ಅವ್ರು ಚೆಕ್ ಮಾಡಿಬಿಟ್ಟು ಇದೊಂದೇ ಇರೋದು 1.5 ಕಿಲೋಮೀಟರ್. ಆ ದೂದ್ ಸಾಗರ್ಗೆ ತನಕ ಹೋಗೋದಕ್ಕೆ ಇದೊಂದೇ ಟ್ರ್ಯಾಕ್ ಇರೋದೆ. ಚೇಂಜ್ ಮಾಡೋಕ್ಕೂ ಬೇರೆ ಯಾವುದಿಲ್ಲ ಅನ್ಸುತ್ತೆ. ಇದು ಒಂದೇ ಟ್ರ್ಯಾಕ್. ಟ್ರೈನ್ ಬಂದರೆ ಆ ಕಡೆ ಈ ಕಡೆ ಸರ್ಕೊಂಡು ಎಲ್ಲ ಇದೆ. ಇವಾಗ ನಾವು ನಡ್ಕೊಬಂದು 1 ಅವರ್ ಮೇಲೆ ಆಗಿದೆ. ಇವಾಗ ಕರೆಕ್ಟಾಗಿ ನಾವು ಎಷ್ಟು ಕಿಲೋಮೀಟರ್ ನಡೆದಿತ್ತು ಅಂದರೆ 12 ಕಿಲೋಮೀಟರ್ 2 ಕಿಲೋಮೀಟರ್ ನಡೆದಿರ್ತೀವಿ. 1 ಅವರ್ ಟ್ರೈನ್ ಬಂದು ಕಳಿಸ್ತಾರೆ ನೋಡಿ. ಟ್ರೈನ್ ಬಸ್ಸಿಗೆ ಎಷ್ಟಾಗ್ತಿದೆ ನೋಡ್ತಾ ಇದ್ದೀರಾ ಟೈಮು. ಈ ಥರ ಏನು ನಡ್ಕೊಂಡು ಹೋಗ್ತಾ ಇರೋದು ತುಂಬ ರಿಸ್ಕ್ ಅನಿಸ್ತು. ಕೇಳ್ಕೊಸಿದ್ರು ತುಂಬಾ ಹೇಳು ಬ್ರೋ. ತುಂಬಾ ಕಷ್ಟ ಐತೆ ಈ ಜಾಗದಲ್ಲಿ. ನೋಡ್ತಾ ಇದೆ 3 ಕಿಲೋಮೀಟರ್ ಬಂದಿರ್ಬೋದು. ಅಷ್ಟು ಕಿಲೋಮೀಟ್ರು ಪೊಲೀಸವರು ಅಷ್ಟೊಂದು ಸೆಕ್ಯೂರಿಟಿ ಕೊಟ್ಟರು ಟ್ರೈನಲ್ಲಿ. ಇವಾಗ ಒಂದು ಪೊಲೀಸವರು ಕಾಣ್ತಿಲ್ಲ, ಇಲ್ಲವೇ ಇಲ್ಲ. ಇಷ್ಟು ಈ ಜಾಗದಲ್ಲಿ ಎಷ್ಟೊಂದು ಜನ ನಡ್ಕೊಂಡು ಹೋಗ್ತಿದ್ದಾರೆ, ತುಂಬ ಜನ ನಡ್ಕೊಂಡು ಹೋಗ್ತಿದೆ. ಅಲ್ಲಿ ಕೊಡೋ ಬದಲು ಅಲ್ಲಿ ಏನಾದ್ರು ಇಳ್ಕೊಬಿಟ್ಟಿದ್ರೆ ನಾವು ಈಸಿಯಾಗಿ ನೋಡ್ಕೊಬರ್ತೀವಲ್ಲ. ಸುಮ್ಮನೆ ಇಷ್ಟು ದೂರ ನಡ್ಕೊಂಡು ಬರ್ತಾ ಇರೋದು. 12 ಕಿಲೋಮೀಟರ್, 12ರಿಂದ 24 ಕಿಲೋಮೀಟ್ರ್ ಆಗುತ್ತೆ. ಟ್ರೈನ್ ಬರ್ತಿದೆ, ಯಾವ ಥರ ಹೊಡಿತಿದ್ದಾರೆ ಆರಾನ್ ಅಂತ ಹೇಳ್ಬಿಟ್ಟು. ಈ ಥರ ಹೊಡೆದ್ರೆ ನಮ್ಗೆ ಗೊತ್ತಾಗೋದು, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ ಟ್ರೈನ್ ಬರ್ತಿದೆ ಅಂತ ಹೇಳ್ಬಿಟ್ಟು. ಅದೇ ನಮ್ಮ ಮುಂದೆನೇ ಐತೆ ಟ್ರೈನ್. ಈ ಥರ ಸೈಡಲ್ಲಿ ಹೋಗ್ಬಿಡ್ಬೇಕು.
ಏನಾಗಿಲ್ವಾ ಮಾಡಿಬಿಟ್ಟು ನಾವು ಈ ಕಡೆ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ, ಆ ಕಡೆ ಬಂದ್ಬಿಟ್ಟು ನೋಡ್ಬೋದು ಫುಲ್ಲು ತಗ್ಗು, ಅಂದರೆ ವಾಟ್ರ್ ಏನೋ ಫ್ಲೋ ಆಗ್ತಿದೆ ಕೆಳಗಡೆ. ನಾವು ಹೋಗೋಕ್ಕಾಗಲ್ಲ, ನೋಡ್ಬೇಕು ಕರೆಕ್ಟಾಗಿ ವಾಟ್ರ್ ಫ್ಲೋ ಆಗ್ತಿದೆ. ನಡ್ಕೊಂಡೋದ್ರೆ ಈ ರೂಟು ಇಲ್ಲ ಈ ಕಡೆ ಇಲ್ಲ ಈ ಕಡೆ ಇಲ್ಲ ಸೆಂಟ್ರಲ್ಲಿ ನಡ್ಕೊಂಡು ಹೋಗ್ಬೇಕು, ಅಷ್ಟೇ ನಮಗೆ ಸೇಫ್ಟಿ. ಈ ಕಡೆ ಯಾಕೆ ನಡ್ಕೊಂಡು ಹೋಗ್ಬಾರ್ದು ಅಂದರೆ ರೈಟು ಲೆಫ್ಟಲ್ಲಿ ನಮಗೆ ಹಲ್ಲಾಗುಲಿ ಇದ್ದರೆ ಕಾಣಿಸಲ್ಲ. ಟಾರ್ಚ್ ಬೇರೆ ಚಿಕ್ಕದಾಗೈತೆ, ಫೋನ್ ಲೈಟ್ ಬೇರೆ ಕಮ್ಮಿ ಐತೆ ಎಲ್ಲರ ಫೋನಲ್ಲಿ, ನೆಟ್ವರ್ಕ್ ಬೇರೆ ಇನ್ನೂ ಬಂದಿಲ್ಲ, ಅದಕ್ಕಂತಾನೆ ಸೌಂಡ್ ಕೇಳಿಸ್ಕೋಬೋದು. ಸೌಂಡ್ ಬರ್ತಿದ್ಯಾ ಬ್ರೋ? ವಾಟರ್ ಫ್ಲೋ ಆಗ್ತಿರೋದು ನೋಡಿ, ಬರ್ತಾ ಇದೆ, ನಮ್ಗೆ ಕೇಳಿಸ್ತಾ ಇದೆ, ಅವ್ರಿಗೆ ಕೇಳಿಸ್ತಾ ಇದೆ ಗೊತ್ತಿಲ್ಲ. ಯಾವುದೋ ನಾಯಿ ಬೇರೆ ಬೊಗಳ್ತೈತೆ ಎಂಟಲ್ಲಿ ಟಾರ್ಚ್ ಹಾಕ್ಬೇಕು, ನೋಡ್ಬೋದು. ಅಲ್ಲಿಗೆ ಹೋಗಬೇಕು, ಬರ್ತಾ 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 ದೂರ. ನಾನು ಎಲ್ಲ ಕಡೆ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದೀನಿ, ಎಲ್ಲ ಕಡೆ ಸುಮಾರು ಕಡೆ ಕೇದಾರ್ನಾಥ್ ಬದ್ರಿನಾಥ್ ಎಲ್ಲ ಕಡೆ ಮಾಡಿದ್ದೀನಿ. ಬಟ್ ಈ ಥರ ಒಂದು ಟ್ರೆಕ್ಕಿಂಗ್ ನಾನು ಲೈಫಲ್ಲಿ ಯಾವತ್ತೂ ಮಾಡ್ತೀನಿ ಅಂದ್ಕೊಂಡಿಲ್ಲ. ಅಂಥ ಜಾಗದಲ್ಲೆಲ್ಲ ಕೂಡ ಬೆಳಗ್ಗೆ ಹೊತ್ತು ಹೋಗಿದ್ದೀನಿ. ಮಿಡ್ ನೈಟ್ 4 o'clock ಆಗ್ತಿದೆ, ಒಂದು ಟಾರ್ಚ್ ಲೈಟ್ ಇಲ್ಲ, ಏನಿಲ್ಲ. ಟ್ರೈನ್ ಬಂದರೆ ಬರೀ ಹಾರನ್ ಸೌಂಡ್ ಬಿಟ್ಟರೆ ಬೇರೆ ಏನು ಸೌಂಡ್ ನಮ್ಗೆ ಗೊತ್ತಾಗಲ್ಲ. ಲೈಟು ಅಷ್ಟೇ, ಹಿಂದೆಯಿಂದ ಬರುತ್ತಾ ಮುಂದೆಯಿಂದ ಬರುತ್ತೆ, ಏನು ಗೊತ್ತಾಗಲ್ಲ ನಮಗಂತೂ. ಈ ಥರ ಟ್ರೆಕ್ಕಿಂಗು ನಿಮಗೆ ಬರೀ ಯಾವ ಥರ ಇರುತ್ತೆ? ತುಂಬ ಕಷ್ಟ ಇದೆ. ನಿಮ್ಗೆ ಗೊತ್ತಿತ್ತಾ ಈ ಥರ ಟ್ರೆಕ್ಕಿಂಗ್ ಇರುತ್ತೆ ಅಂತೇಳ್ಬಿಟ್ಟು? ಗೊತ್ತಿತ್ತು, ಆದ್ರೂ ಕಷ್ಟ ಆಗ್ತಿತ್ತು. ಗೊತ್ತಿದ್ದು ಯಾಕೆ ಬರೋ ಈ ಥರ ಟ್ರೆಕ್ಕಿಂಗ್ ಮಾಡ್ತಿರೋದು? ಲೈಫಲ್ಲಿ ಅಡ್ವೆಂಚರ್ ಅಲ್ಲ, ಈ ಥರ ಅಡ್ವೆಂಚರು ಚೆನ್ನಾಗಿದೆ. ಬಟ್ ಎಲ್ಲ ಜಲ್ಲಿ ಕಲ್ಲೇ ಇದೆ. ಹೌದು, ಚಪ್ಪಲಿ ಹಾಕ್ಕೊಬಂದರೆ ನಮ್ಮ ಕಥೆನ ಮುಗಿದೈತೆ. ಇಲ್ಲ ಶೂನೇ ಹಾಕ್ಕೊಬಾರ್ದು, ಶೂನಲ್ಲೇ ನಡ್ತಾ ಇದೆ ಗುರು. ಇಲ್ಲಾಂದರೆ ಇಲ್ಲ. ಈ ಥರ ನಿಮ್ಮ ಹೆಸರೇನು ಬ್ರೋ? ಹನುಮೇಶ ಬ್ರೋ. ಈ ಥರ ಟ್ರೆಕ್ಕಿಂಗ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾ ಬ್ರೋ? ಇಲ್ಲ ನಾ ಇದ ಫಸ್ಟ್ ಟೈಮ್ ಈ ಥರ ಟ್ರೆಕ್ಕಿಂಗ್ ಮಾಡ್ತಿರೋದು. ಹೆಂಗಿದೆ ಬ್ರೋ ಈ ಟ್ರೆಕ್ಕಿಂಗು? ಚಲೋ ಐತಣ, ಲೆಕ್ಕಕ್ಕೆ ಚಲೋ, ಲೆಕ್ಕಕ್ಕೆ ಇದು ನಿಮ್ಮ ಅನುಕೂಲ ಪ್ರಕಾರ ಚೆನ್ನಾಗಿದೆಯಾ? ಚಲೋ ಅಣ್ಣ, ನಮ್ಮ ವಯಸ್ಸಿನ ಹುಡುಗರಿಗೆ ಚಲೋ ಅಣ್ಣ. ಬಟ್ ಇಲ್ಲಿ ಮುಂದ್ಗಡೆ ಹೆಂಗಿದೆ ನೋಡ್ಕೊ, ಕಷ್ಟ ಅಣ್ಣ ಇಲ್ಲಿ ಬರೋದು. ಇಲ್ಲಿ ಮುಂದ್ಗಡೆ ನೋಡ್ಕೊಂಡು ಹೋಗ್ಬೇಕಂತೀರಾ? ಹಾಂ, ಟಾರ್ಚ್ ಲೈಟ್ ಇಲ್ಲ ಅಂದ್ರೆ ಆಗಲ್ಲ ಅಣ್ಣ, ಏನಿಲ್ಲ. ಆಯ್ತು ಬ್ರೋ. ನಿಮ್ಗೆ ಗೊತ್ತಿದ್ದಂಗು ಅಣ್ಣ ಪೊಲೀಸರದ್ದು ಒಂದು ಕಾಟ ಅಣ್ಣ. ಏನಂತ? ಅವ್ರು ಇಲ್ಲಿ ಬಿಡಲ್ಲಲ್ಲ ಅಣ್ಣ. ಟಾರ್ಚ್ ಇಲ್ಲ ಫೋನಲ್ಲಿ. ಏನು ಬ್ರೋ ಹೇಳ್ತಾ ಇದ್ರೆ? ಪೊಲೀಸವ್ರ ಕಾಟ ಭಾಳ ಐತೆ ಅಣ್ಣ, ಗೋವಾ ಪೊಲೀಸರು. ಒಬ್ಬೊಬ್ಬರ ಗನ್ಗಳು ಬೇರೆ ಇಟ್ಕೊಂಡವ್ರೆ, ಟಾರ್ಚ್ ಬೇರೆ ಹಾಕ್ತಿದ್ದಾರೆ. ಈ ಥರ ಅವ್ರಿಗೆ ಕೇಳ್ದೆ ಬೇರೆ ಹೋಗ್ತಾ ಇದ್ದೀವಿ ಬ್ರೋ. ಟ್ರೈನ್ ಹಿಂದೆಯಿಂದ ಬರುತ್ತೆ ಮುಂದೆಯಿಂದ ಬರುತ್ತೆ, ಏನಾದ್ರು ಗೊತ್ತಿಲ್ಲ ನಮಗೆ. ಯಾವ ಕಡೆಯಿಂದ ಬರುತ್ತೆ ಅನ್ನೋದು ಹೇಳಕ್ಕೆ ಬರಲ್ಲ. ಬಟ್ ಹುಷಾರಾಗಿರ್ಬೇಕು. ತುಂಬ ಜನ ಹೋಗ್ತಾ ಇದ್ದಾರೆ ದೂದ್ಸಾಗರ್ ವಾಟರ್ ಫಾಲ್ಸ್ ನೋಡ್ಬೇಕಂತ. ಒಂದ್ಕಿಂತ ನೀವು ಬಂದು ವಿಸಿಟ್ ಮಾಡಿದ್ದೀರಾ? ಇಲ್ಲ ಅಣ್ಣ, ಇದೇ ಫಸ್ಟ್ ಟೈಮ್. ಆಯಿತು. ಎರಡೂ ಕಡೆ ನೀರು ಹರಿತಾ ಇರೋ ಸೌಂಡು ನೀವು ಕೇಳಿಸ್ಕೋಬೋದು. ಬಟ್ ನಾವು ನೀರನ್ನ ನೋಡೋದಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದರೆ ಹಳ್ಳಗುಳಿ ಇರುತ್ತೆ. ಅದು ಎಷ್ಟೊಂದು ಡೀಪಲ್ಲಿ ಬೀಳ್ತಾಯಿದೆ ನೀರು ಅಂತ ನಮಗೂ ಗೊತ್ತಿಲ್ಲ. ಹೋಗೋದಂತೂ ಸೇಫ್ ಅಲ್ವೇ ಅಲ್ಲ ಅಂತ ಸಾಹಸ ಮಾಡಲ್ಲ. ಅವಾಗ ಹೋಗ್ತಿರೋದೇ ತುಂಬ ಕಷ್ಟ, ಆ ಥರ ಮಾಡೋಕ್ಕೆ ಹೋಗಲ್ಲ. ಅದನ್ನ ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗೋದಷ್ಟೇ. ಇವಾಗ ನೋಡ್ತೀವಿ ಇಲ್ಲಿ ಎಷ್ಟೊಂದು ಸೆಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಯಾರಿಗಾದ್ರು ಕಾಲ್ ಮಾಡೋಣ ಎಮರ್ಜೆನ್ಸಿ ಅಂದ್ರೂ ನೋಡಿ, ನೋ ನೆಟ್ವರ್ಕ್. ಇಲ್ಲಿ ಯಾರಿಗೂ ಹೋಗಲ್ಲ. ಎಮರ್ಜೆನ್ಸಿ ಕಾಲ್ ಒಂದೇ ಒಂದು ಮಾತ್ರ ಹೋಗೋದು, ಬೇರೆ ಯಾರಿಗೂ ಕನೆಕ್ಟ್ ಆಗೋಲ್ಲ. ಮನೆಯಿಂದ ಫೋನ್ ಮಾಡಿದ್ರೂ ಫೋನು ಕನೆಕ್ಟ್ ಆಗೋಲ್ಲ. ಇಲ್ಲಿಂದ ಹತ್ರ 4:15 ಒಂದು 7 ಗಂಟೆಯಿಂದ ಸಮಯದಿಂದ ಈ ಥರನೇ ಇದೆ, ನೆಟ್ವರ್ಕ್ ಕನೆಕ್ಟ್ ಆಗ್ತಿಲ್ಲ. ಈ ದೂದ್ಸಾಗರ್ ವಾಟರ್ ಫಾಲ್ಸು ಅಲ್ಲಿ ಮುಂದ್ಗಡೆನೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ. ಇವಾಗ ಹತ್ರ ಒಂದು 3-4 ಕಿಲೋಮೀಟ್ರ್ ಮಾತ್ರ ನಡ್ಕೊಂಡು ಬಂದಿರ್ತೀವಿ. ಇನ್ನೂ ಬಂದ್ಬಿಟ್ಟು ಒಂದು 10 ಕಿಲೋಮೀಟ್ರ್ ಮೇಲೇ ಇರುತ್ತೆ. ಈ ಜಾಗ, ಈ ಫಾರೆಸ್ಟಲ್ಲಿ ಬಂದ್ಬಿಟ್ಟು ಅಂದರೆ ಜಾಸ್ತಿ ಜನ ನಾವೇ ನಡ್ಕೊಂಡು ಹೋಗ್ಬೋದು. ಇಷ್ಟು ಕಷ್ಟ ಬಿಟ್ಕೊಂಡು ನೀವು ನೋಡ್ಬೋದು ಹಿಂದೆ ಹೆಂಗೆ ನಡೀತೀವಿ ಅಂತ. ಶೂ ಸ್ಲಿಪ್ಪರ್ಸ್ ಎಲ್ಲ ಇಲ್ಲ, ಸ್ಲಿಪ್ಪರ್ ಹಾಕೋ ಬಂದರೆ ನಮ್ಮ ಕೈ ನಡೆಯೋಕ್ಕೆ ಹೋಗಲ್ಲ. ನೋಡ್ತಾ ಇದ್ರಣ್ಣ ಇದು.
ಇವಾಗ ತನಕ ನಾವು ಎಷ್ಟು ಕಿಲೋಮೀಟರ್ ಬಂದಿರ್ತೀವಿ ಅಂದರೆ ಹತ್ರ ಒಂದು 7 ಕಿಲೋಮೀಟರ್ ಆದರೂ ಬಂದಿರಬೇಕು. ಇಷ್ಟೊತ್ತಾಗಿದೆ 5 o'clock ಇದೆ. 1.5 hour ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ಇನ್ನೂ ದೂರ ಐತೆ. ನಮ್ಗೆ ಅಲ್ಲೇ ಸಿಕ್ಕಿದ್ರೆ ಸ್ಪಾಟಲ್ಲಿ ಚೆನ್ನಾಗಿದೆ ಬೀಚ್ ಸಾಗರ್ ನೋಡ್ಬೋದು. ಇಲ್ಲೇ ಬಂದ್ಬಿಟ್ಟು ನಮ್ಮ ಬಾಸ್ ಅವನಿಗೆ ಎಲ್ಲಿ ನೀರು ಬರ್ತಿರೋದು? ಟೈಮ್ ಬಂದ್ಬಿಟ್ಟು 5:30 ಆಗ್ತಿದೆ. ಅಲ್ಲ ಇಲ್ಲ 30 ಆಗ್ತಿದೆ. ಇವಾಗ ಬಂದ್ಬಿಟ್ಟು ಮಳೆ ಬೀಳ್ತೈತೆ 5:30ಗೆ. ಆದರೆ ಕತ್ಲಾಗೇ ಐತೆ, ಬೆಳಗ್ಗೆ ಬಂದಿಲ್ಲ ಇನ್ನು. ಅದು ಬೇರೆ ಕಡೆ ಆದರೆ ಇಷ್ಟೊತ್ತಿಗೆ ಬೆಳಗ್ಗೆ ಬಂದುಬಿಡ್ತಾಯಿತ್ತು. ಕತ್ಲಾಗಿದೆ. 5:30 ಆದ್ರೂ ಮಳೆ ಬರ್ತಿದೆ. ಹನಿಗಳು ಬೀಳ್ತೈತೆ ಇಷ್ಟೊತ್ತಿಗೆ ನೋಡಿ. ತೋರಿಸ್ತೀನಿ ನೋಡಿ, ಒಂದೊಂದೇ ಡ್ರಾಪು ಬೀಳ್ತೈತೆ ಮೇಲೆ. ಸೌಂಡು ಕೇಳಿಸ್ಕೋಬೋದು. ಟನಲ್ ಒಳಗಡೆ ಓಕೆ, ಇದೇ ಟನಲ್ಲು ತುಂಬ ಐತೆ. ಈ ಟನಲ್ ಒಳಗಡೆ ಈ ಥರ ಬಿದ್ದ ಟನಲ್ಗಳು ಬರ್ತಾ ಇರುತ್ತೆ. ನೋಡ್ಬೋದು ಇಲ್ಲೆಲ್ಲ ನೀರು ಸಿಡಿತಾ ಇರುತ್ತೆ. ತೋರಿಸ್ತೀನಿ ಇಲ್ಲಿ ಟೈಮು ನೋಡಿ. ನೀರು ಬಿಟ್ಟು ಫ್ಲೋ ಆಗ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಕಾಲು ಅಂತೂ ನೋವಾಗ್ತಿದೆ. ಇನ್ನೂ ಬಂದೇ ಇಲ್ಲ. ಹಿಂದ್ಗಡೆ ಬಂದ್ಬಿಟ್ಟು ಟನ್ನಲ್ಲೇ ಬೊಕ್ಕೆ ಬಿದ್ದಿರುತ್ತೆ. ಟನ್ನಲ್ಲಿಂದ ನೀರು ಸುರಿತೈತೆ. ಸೌಂಡ್ ಕೇಳಿಸ್ಕೊಂತ ಇರ್ಬೋದು. ಟನ್ನಲ್ಲೇ ಹೊರಗೋಗೈತೆ ಆ ಥರ. ಟನ್ನಲ್ಲಿ ಬಿಟ್ಟು ಇವಾಗ ಬರ್ತೀವಿ ಅಂದರೆ ಒಂದು 100 ಮೀಟರ್ನಷ್ಟು ಟನ್ನಲ್ಲಿರುತ್ತೆ. ಬೆಳಕಾಗಿದೆ ಸ್ವಲ್ಪ. ನಾವು ಟ್ರೈನಲ್ಲೆಲ್ಲ ದಾಟ್ಕೊಂಡು ಇಷ್ಟು ಕಷ್ಟ ಎಲ್ಲ ಬಿತ್ಕೊಂಡು ಇಷ್ಟೊಂದು ಸೆಕೆ ಎಲ್ಲ ಕಾಡ್ತೈತೆ ನೋಡ್ತಾ ಇದ್ದೀರಲ್ಲ. ಇಷ್ಟೆಲ್ಲ ಕಷ್ಟ ಬಿತ್ಕೊಂಡು ಈ ಜಲ್ಲಿ ಕಲ್ಲಲ್ಲಿ ನೋಡ್ಕೊಂಡು ಬರ್ತಾ ಇರೋದು ನಾವು. ಇಷ್ಟೆಲ್ಲ ಕಷ್ಟ ಬಿದ್ದಕ್ಕೆ ನೋಡಿ. ಜೋಗ ಫಾಲ್ಸ್ ಇಲ್ಲೆಲ್ಲ ಇದೆ ದೂಧಸಾಗರ್ ವಾಟರ್ ಫಾಲ್ಸು. ಸೌಂಡ್ ನಮಗೆ ಕ್ಲಿಯರಾಗಿ ಕೇಳಿಸೋದೆ, ನೀವು ಕೇಳಿಸ್ಕೊಳ್ಳಿ. ಈ ಕಡೆನೂ ಐತೆ, ಈ ಕಡೆನೂ ಐತೆ, 2 ಕಡೆ ಸೌಂಡ್ ಬರ್ತೈತೆ. ಇಷ್ಟೆಲ್ಲ ಕಷ್ಟ ಬಿತ್ಕೊಂಡು ಬಂದಿರೋದು ನಮಗೆ ಇದೊಂದು ಸಂಖ್ಯೆ ಫ್ಯಾಕ್ಟರು. ತುಂಬ ಜನ ನೋಡಿದ್ರು. ಇವಾಗ ನಾವು ಇಷ್ಟು ದೂರ ಬಿಟ್ಕೊಂಡು ಬಂದಮೇಲೆ ಇವಾಗ ನೋಡ್ತಾ ಇರಲ್ಲ, ನನ್ನ ಹತ್ರ ಇದು ತೋರಿಸುತ್ತೆ. ಇದು ಐತೆ ನೋಡಿ. ಇಷ್ಟು ತನಕ ಬಂದ್ಬಿಟ್ಟು 100 ಕಿಲೋಮೀಟ್ರ್ ಇರುತ್ತೆ. ಈ ಥರ ಆದಮೇಲೆ ಇನ್ನೊಂದು ಟ್ರ್ಯಾಕ್ ಚೇಂಜ್ ಆಗುತ್ತೆ ನೋಡಿ. ಅಂದರೆ ನಾವೇ ಅವಾಗ ಮುಂದಕ್ಕೆ ಬಂದಿದ್ದು ಅಂತ ಅರ್ಥ. ಈ ಥರ 12 ಕಿಲೋಮೀಟರ್ಸ್ ಯಾವಾಗಿರುತ್ತೋ ಆ ಥರ ಒಂದೇ ಟ್ರ್ಯಾಕಲ್ಲಿ ನಡೆಯೋದು ತುಂಬ ಕಷ್ಟ. ಒಂದೇ ಟ್ರೈನ್ ಯಾವ ಕಡೆ ಬರುತ್ತೆ ಯಾವ ಕಡೆ ಹೋಗುತ್ತೆ ನಮ್ಗೆ ಗೊತ್ತಾಗಲ್ಲ. ಇವಾಗ ನಾವು ಈ ಕಡೆ ಇನ್ನೊಂದು ಟ್ರ್ಯಾಕ್ ಬಂದಿರುತ್ತೆ. ಇವಾಗ ನಾವು ಈ ಕಡೆ ನೋಡ್ಕೊಂಡು ನಡಿಬೋದು ನೋಡಿ. ಇದೊಳಗಡೆ ಕಾಲು ಇಕ್ಕಿದ್ರೆ ತೋರಿಸಿದ್ರು. ಇದೊಳಗಡೆ ನಾವು ಕಾಲು ಇಕ್ಕಿದ್ರೆ ಕಾಲು ಇದ್ರಲ್ಲಿ ಸಿಗಾಕೋಬಿಡುತ್ತೆ. ನೋಡ್ಕೊಂಡು ಹುಷಾರಾಗಿ ಬರಬೇಕು. ಈ ಥರದಲ್ಲಿ ಕಾಲೆಲ್ಲ ಸಿಗಾಕೋಬಿಡುತ್ತೆ. ಈ ಥರ ಒಂದು ಕಷ್ಟ ಇರುತ್ತೆ. ನೋಡ್ಕೊಂಡು ಹುಷಾರಿಗೆ ಕ್ಲೀನಾಗಿ ಬರಬೇಕು. ಕಾಲಿಕ್ಕದು ಇಲ್ಲಿ ತನಕ ದೂಧಸಾಗರಿನ ಟ್ರೆಕ್ಕಿಂಗ್ ನೋಡಿದ್ರಲ್ಲ. ಇವಾಗ ಇರೋದು ಅಸಲಿ ಟ್ರೆಕ್ಕಿಂಗಲ್ಲಿ ಎಂಜಾಯ್ಮೆಂಟ್ ಅಂದರೆ ಏನು ಕಷ್ಟ ಅಂತ ಹೇಳ್ಬಿಟ್ಟು ನೀವೆಲ್ಲ ಅನ್ಕೋಬೋದು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸೆಕೆಂಡ್ ಪಾರ್ಟ್ಗೆ ಕಮೆಂಟ್ ಮಾಡಿ ಬೇಕಂದರೆ.